ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸುಧಾಕರ್ ರೆಡ್ಡಿಗೆ ಜೈ, ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿಗೆ ಜೈ, ಬೇಕೇ ಬೇಕು ಸಂಶೋಧನ ಬೇಕು, ಬಲೋ ಕಾಂಗ್ರೆಸ್ ಪಾರ್ಟಿಗೆ ಜೈ, ಬೇಕು ರಾಹುಲ್ ಗಾಂಧಿಗೆ ಜೈ, ಮಲ್ಲಿಕಾರ್ಜುನ್ ಖರ್ಗೆಗೆ ಜೈ, ಡಿ.ಕೆ. ಶಿವಕುಮಾರ್ಗೆ ಜೈ, ಸಿದ್ದರಾಮಯ್ಯ ಅವರಿಗೆ ಜೈ, ಪರಮೇಶ್ವರ್ ಅವರಿಗೆ ಜೈ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ ಜೈ. ಐದು ನಿಮಿಷಕ್ಕೆ ನಮ್ಮ ಉಪ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ನಿನ್ನೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅದರಿಂದ ಇವತ್ತು ನಾವು ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಜನತೆ ಮತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಈ ಜಿಲ್ಲೆಯ ಎಲ್ಲ ಜನರ ಪರವಾಗಿ ನಾವು ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಅನಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಿನ್ನೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಂತ ಮತ್ತು ಅಧಿಕಾರವನ್ನು ಸ್ವೀಕರಿಸಿದಂತ ನಮ್ಮ ರಾಜ್ಯದ ಎಲ್ಲ ಸಚಿವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರನ್ನ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಚಿಂತಾಮಣಿ ತಾಲೂಕಿನ ಜನತೆ ಪರವಾಗಿ, ಕಾರ್ಯಕರ್ತರ ಮುಖಂಡರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇವತ್ತು ನಾವು ನಿನ್ನೆಯ ಒಂದು ಮೊದಲನೇ ಪಟ್ಟಿಯಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಸುಧಾಕರ್ ರೆಡ್ಡಿಯವರ ಮಾಜಿ ಸಚಿವರ ಹೆಸರು 100ಕ್ಕೆ 100 ಆ ಒಂದು ಲಿಸ್ಟಲ್ಲಿ ಬರುತ್ತೆ ಅಂತ ನಮಗೆ ಒಂದು ವಿಶ್ವಾಸವಿತ್ತು. ಕಾರಣಾಂತರಗಳಿಂದ ಎರಡನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಬರುತ್ತೆ ಅಂತ ಹೈಕಮಾಂಡ್ ಸೂಚಿಸಿದ್ದಾರಂತೆ. ಅದರಿಂದ ನಾವು ಇವತ್ತು ಇಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಾವೆಲ್ಲ ಸೇರಿ ಎರಡನೇ ಪಟ್ಟಿಯಲ್ಲಿ ನಮ್ಮ ಮಾಜಿ ಸಚಿವರ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ನಾವು ಒತ್ತಾಯ ಮಾಡಲು ಇವತ್ತು ಈ ಒಂದು ಸಭೆಯನ್ನ ಏರ್ಪಾಡು ಮಾಡಿದ್ದೇವೆ. ಒಂದು ವೇಳೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ, ಮುಖಂಡರಿಗೂ ಗೊತ್ತಿದೆ, ಕಾರ್ಯಕರ್ತರಿಗೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸಚಿವರು ಏನು ಅವತ್ತು ಉನ್ನತ ಶಿಕ್ಷಣ ಒಂದು ಹುದ್ದೆಯನ್ನ, ಒಂದು ಪೋರ್ಟ್ಫೋಲಿಯೋನ ಕೊಟ್ಟರು, ಅದನ್ನು ಬಹಳ ಇಡೀ ರಾಜ್ಯದಲ್ಲಿ ಆ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ. ಅದೇ ರೀತಿ ಆ ಉನ್ನತ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಹೊಸ ಬೆಳವಣಿಗೆಗಳು ಆ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಾಗಿದೆ. ಅದೇ ರೀತಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ಅಂತ ಒಂದು ಹೊಸ ಯೋಜನೆಗಳನ್ನು ತಂದು ಈ ರಾಷ್ಟ್ರಕ್ಕೆ ಮಾದರಿಯಾಗಿ ಇವತ್ತು ಶಿಕ್ಷಣ ಕ್ಷೇತ್ರವನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ವಿಚಾರ ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಮ್ಮೆ ಪಡುವಂತ ಒಂದು ಅನೇಕ ಬದಲಾವಣೆಗಳನ್ನ, ಅನೇಕ ಹೊಸ ಒಂದು ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿಯಾಗಿ ಇವತ್ತು ಶಿಕ್ಷಣ ಕ್ಷೇತ್ರವನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಕೀರ್ತಿ ಅವರು ಸಲ್ಲಬೇಕು. ಅನೇಕ ಸಲ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ನಾನು ಸುಧಾಕರ್ ರೆಡ್ಡಿ ಅವರಿಗೆ ಮೊದಲು ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದೆ, ಆದರೆ ಆವತ್ತು ಸುಧಾಕರ್ ರೆಡ್ಡಿ ಅವರಿಗೆ ನಾನು ಅದನ್ನು ಬದಲಾವಣೆ ಮಾಡಿ ಉನ್ನತ ಶಿಕ್ಷಣ
ಸಚಿವರ ಸ್ಥಾನವನ್ನು ಕೊಟ್ಟೆ. ಈ ಒಂದು ಸ್ಥಾನ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಹೇಳಿದೆ ಈ ಥರ ಸುಧಾಕರ್ ಅವ್ರಿಗೆ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ದೀನಿ. ಆದರೆ ಇವತ್ತು ಪೋರ್ಟ್ಫೋಲಿಯೋ ಚೇಂಜ್ ಮಾಡಿರೋದು ನನಗೆ ತುಂಬ ಸಂತೋಷ ತಂದಿದೆ, ಹೆಮ್ಮೆ ಆಗ್ತಾ ಇದೆ. ಕಾರಣ ಅವರು ಈ ಒಂದು ಪೋರ್ಟ್ಫೋಲಿಯೋ ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ. ನನಗೆ ಇವತ್ತು ಸಮಾಧಾನ ಆಯಿತು. ಇವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕ್ರಾಂತಿ ಮತ್ತು ಒಳ್ಳೆ ಬದಲಾವಣೆ ಮತ್ತು ಫ್ಯಾಷನ್ ಅನ್ನು ತರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಶಬಾಷ್ಗಿರಿಯನ್ನು ಡಿ ಕೆ ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಮ್ಮ ಸಚಿವರಿಗೆ ನೀವು ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಿ ಅವರು ಪ್ರಾಮಾಣಿಕವಾಗಿ ಏನು ಕಪ್ಪು ಶಿಕ್ಷೆ ಇಲ್ಲದೆ, ಪಾರದರ್ಶಕವಾಗಿ, ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಈ ರಾಜ್ಯದಲ್ಲಿ ಯಾರಾದರೂ ಏಕೈಕ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಸುಧಾಕರ್ ಅಂತ ಹೇಳಿ ತಪ್ಪಾಗಲ್ಲ. ಒಂದು ಕಡೆ ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಚಿಂತಾಮಣಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಸುಮಾರು 4,000ರಿಂದ 5,000 ಅಭಿವೃದ್ಧಿ ಕೆಲಸಗಳು ನಡೀತಾ ಇರ್ತಕ್ಕಂಥ ವಿಚಾರ ಈ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತು. ಇವತ್ತು ಆ ಎಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬೇಕಾದ್ರೆ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಬೆಳೀಬೇಕಾದ್ರೆ, ಈ ಒಂದು 2 ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಅದು ಬೇರೆ ಯಾರಿಂದ ಸಾಧ್ಯ ಇಲ್ಲ, ಅದು ಏಕೈಕ ವ್ಯಕ್ತಿ ಡಾಕ್ಟರ್ ಸುಧಾಕರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ಇವತ್ತು 2ನೇ ಹಂತದಲ್ಲಿ ಡಾಕ್ಟರ್ ಎಂ ಜಿ ಸುಧಾಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟು ಈ 2 ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಉಳಿಕೆ ಕಾಮಗಾರಿಗಳನ್ನು ಎಲ್ಲ ಪೂರ್ಣ ಆಗಬೇಕಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲೂ ಸಹ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅವೆಲ್ಲ ಬೇರೆ ಅದರಿಂದ 2,500 1 ನಿಮಿಷ ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳಲ್ಲೂ. ಈ 2 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು 2 ಜಿಲ್ಲೆಗಳಲ್ಲಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಎಲ್ಲ 11 ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನಮ್ಮ ಸುಧಾಕರ್ ಅವರಿಗೆ ತಾವು ಸಚಿವ ಸ್ಥಾನವನ್ನು ನೀಡಬೇಕಂತ ನಾನು ನಮ್ಮ ರಾಜ್ಯದ ಮುಖಂಡರಾದಂಥ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ, ಸೋನಿಯಾ ಗಾಂಧಿ ಅವ್ರ ಹತ್ರ ಮತ್ತು ಖರ್ಗೆ ಅವ್ರ ಹತ್ರ, ನಮ್ಮ ಎಲ್ಲ ತಾಲೂಕಿನ ಕಾರ್ಯಕರ್ತರ ಮುಖಂಡರ ಪರವಾಗಿ, ಜಿಲ್ಲೆಯ ಜನತೆ ಪರವಾಗಿ ನಾನು ನಮ್ಮ ರಾಜ್ಯ ಮಟ್ಟದ ನಮ್ಮ ನಾಯಕರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮತ್ತೆ ಸಚಿವ ಸ್ಥಾನ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯೋರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ನಾನು ಕೃಷ್ಣಮೂರ್ತಿ, ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ KPCC ಸದಸ್ಯನಾಗಿದ್ದೇನೆ. ಈ ದಿನ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂತಹ ಮಾಧ್ಯಮ ಮಿತ್ರರು, ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ವಿಷಯ ಈಗಾಗಲೇ ಲಕ್ಷ್ಮಣ ರೆಡ್ಡಿ ಅವರು ತಿಳಿಸಿದ್ದಾರೆ. ಏನು 2023ರ ಚುನಾವಣೆಯಲ್ಲಿ 130 ಶಾಸಕರನ್ನ ಗೆಲ್ಲಿಸೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಅತ್ಯಂತ ಅಭೂತಪೂರ್ವವಂತ ಒಂದು ಫಲಿತಾಂಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನಾಯಕರು ಘೋಷಿಸತಕ್ಕಂಥ ಪಂಚ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಮುಖಾಂತರ ಇಡೀ ದೇಶದಲ್ಲಿಯೇ ಇವಾಗ ನಮ್ಮ ಕರ್ನಾಟಕ ಮಾಡೆಲ್ ಆಗಿದೆ. ಇದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂದಿನ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯರವರ ಮುಖಂಡತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ
ಹೈಕಮಾಂಡ್ ಅವರು ಎಲ್ಲರೂ ಸೇರಿ ಉನ್ನತ ಶಿಕ್ಷಣ ಒಂದು ಸಚಿವರಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಒದಗಿಸಿಕೊಟ್ರು. ಏನು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ನಿನ್ನೆ ಮೊನ್ನೆ ಸಚಿವ ಸ್ಥಾನ ಬಿಡೋವರೆಗೂ ಅವರು ಪ್ರತಿದಿನ 18ರಿಂದ 20 ಗಂಟೆಗಳ ಕಾಲ ಸತತವಾಗಿ ಅವರ ಒಂದು ಸೇವೆ ಶ್ರಮ ಎಲ್ಲವನ್ನು ಸಹ ಉನ್ನತ ಶಿಕ್ಷಣಕ್ಕಾಗಿ ಹಾಗೂ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಾಗೂ ರಾಷ್ಟ್ರದ ಅಭಿವೃದ್ಧಿಗಾಗಿ ಅವರು ಶ್ರಮಿಸಿರುವಂಥ ವಿಷಯ ತಮಗೆಲ್ಲರಿಗೂ ಗೊತ್ತೇ ಇದೆ. ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಗಳು ಮಾದರಿಯಾಗಿವೆ. ಇವತ್ತು ಉನ್ನತ ಶಿಕ್ಷಣ ಸಚಿವಾಲಯದಲ್ಲಿ ಅವರು ಅನೇಕ ಒಂದು ಹೊಸ ಯೋಜನೆಗಳನ್ನು ಜಾರಿ ಮಾಡಿ ವಯಸ್ಕರ ಒಂದು ಅಭಿವೃದ್ಧಿಗೆ ಏನು ಉನ್ನತ ಶಿಕ್ಷಣದಲ್ಲಿ ಏನೇನು ಬದಲಾವಣೆಗಳು ತರಬೇಕು, ಅದನ್ನು ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ರೂಪುಗೊಳ್ಳುವಂಥ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ನಮ್ಮ ಜಿಲ್ಲೆಯಾದ್ಯಂತ ಸಹ ಇಡೀ ಜಿಲ್ಲೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಜಿಲ್ಲೆಗಳಿಗೂ ಸಮಾನಾಂತರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಮಾದರಿಯಾಗಿರ್ತಾರೆ. ಇಂತಹ ಒಂದು ಅಹರ್ನಿಶವಾಗಿ ದುಡಿದಿರ್ತಕ್ಕಂಥ ನಮ್ಮ ನಾಯಕರಂಥ ಸುಧಾಕರ್ ಅವರಿಗೆ ಈ ಒಂದು ಮಾನ್ಯ DKC ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮೊದಲನೇ ಪಟ್ಟಿಯಲ್ಲೇ ನಮ್ಮ ನಾಯಕರ ಒಂದು ಹೆಸರು ಬರುತ್ತೆ ಒಂದು ಆಶಾಭಾವನೆ ಇತ್ತು. ಕಾರಣಾಂತರಗಳಿಂದ ಆ ಒಂದು ಪಟ್ಟಿಯಲ್ಲಿ ನಮ್ಮ ನಾಯಕರ ಹೆಸರು ಇಲ್ಲದೆ ಇರೋದು ನಮಗೆ ಒಂದು ಖೇದ ಇದೆ. ಈಗ ನಮ್ಮೆಲ್ಲರ ಪರವಾಗಿ ನಾವು ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರ ಪರವಾಗಿ ನಾವು ಕಾಂಗ್ರೆಸ್ನ ಹೈಕಮಾಂಡ್ ಅವರ ಹತ್ರ ಮತ್ತು ಈಗಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರ ಹತ್ರ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಇಂತಹ ಒಂದು ಅಭಿಭೂತಪೂರ್ವವಾದಂಥ ಒಂದು ಕೆಲಸ ಮಾಡಿ ಮಾದರಿಯಾಗಿರ್ತಕ್ಕಂಥ ನಿಷ್ಕಳಂಕ, ಪಕ್ಷಭೇದ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ಹಗರಣಗಳಿಲ್ಲ, ಈ ಥರ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಯಕರಿಗೆ ದಯವಿಟ್ಟು ಸಚಿವ ಸ್ಥಾನ ನೀಡಲೇಬೇಕು. ವಿಶೇಷವಾಗಿ ಅದೇ ಉನ್ನತ ಶಿಕ್ಷಣ ಸಚಿವ ಸ್ಥಾನ ನೀಡಿದ್ರೆ ಏನು ಉಳಿಕೆ ಕಾಮಗಾರಿಗಳು ಏನಿದೆ ಈ 2 ವರ್ಷದಲ್ಲಿ ಅದನ್ನು ಅವರು ಪೂರ್ತಿ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಪಕ್ಷದ ಮುಖಂಡರುಗಳು, ಅದರ ಜೊತೆಗೆ ನಮ್ಮ ತಾಲೂಕಿನ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಏನು ಇಲ್ಲಿ ಸೇರಿದ್ದೀವಿ ಅಂದರೆ, ನಮ್ಮ ನಾಯಕರು MC ಸುಧಾಕರ್ ಅವರು ಸುಮಾರು 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಯಾವ ಥರ ಮಾರ್ಪಾಡುಗಳು ತಂದಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು ಈ ರಾಜ್ಯದ ಮುಖಂಡರಿಗೂ ಗೊತ್ತು ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನ ಮತ್ತು ನಮ್ಮ ಮುಖಂಡರುಗಳನ್ನ ಯಾವ ಥರ ಜಿಲ್ಲೆಯಿಂದ ಉಸ್ತುವಾರಿ ತಗೊಂಡು ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಅವರನ್ನು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು 23ರ ಚುನಾವಣೆಯಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿ ಏನು ನಮ್ಮ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸುಧಾಕರ್ ಅವರನ್ನು ಮತ್ತು ಈ ಕಡೆ ಕೋಲಾರ ಜಿಲ್ಲೆಯಲ್ಲೂ 4 ಸ್ಥಾನಗಳು ಕಾಂಗ್ರೆಸ್ ಪಾರ್ಟಿ ಬಂದಿದ್ದಕ್ಕೋಸ್ಕರವಾಗಿ ಅವ್ರಿಗೆ ಆವತ್ತಿನ ದಿನ ರಾಜ್ಯದ ಮುಖಂಡರಾಗ್ಬೋದು, ರಾಷ್ಟ್ರದ ಮುಖಂಡರಾಗ್ಬೋದು, ಅವರು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು 3 ವರ್ಷಗಳ ಕಾಲ ಅವರು ಕೆಲಸ ಮಾಡಿರೋದು ನೋಡಿ ನಮ್ಮ CLP ನಾಯಕರು ಅಂದರೆ ಇವತ್ತು ನಮಗೆ ಸಿದ್ದರಾಮಯ್ಯನವರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಅವರೆಲ್ಲರೂ ಅವ್ರು ಕೊಡ್ತಾರೆ ಅಂತ ನಂಬಿಕೆ ನಮ್ಗೆ ತುಂಬ ಇತ್ತು. ಏಕೆಂದರೆ ಅವರು ಆ ಥರ ಕೆಲಸವನ್ನು ಮಾಡಿ ಏನು ಇಷ್ಟೊತ್ತು ನಮ್ಮ ಮುಖಂಡಗಳಿದ್ದಂಗೆ 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡಿದ್ದಾರೆ. KDP ಸಭೆಗಳಿರ್ಬೋದು, ತಾಲೂಕಲ್ಲಿರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಯಾವ ಥರ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನ ಮುಖಂಡರಿಗೂ ಗೊತ್ತು, ರಾಜ್ಯದ ಮುಖಂಡರಿಗೂ ಗೊತ್ತಿದೆ. ಅದು ಎಲ್ಲ ಸಚಿವರೂ ಇವರು ಮಾಡಿದಷ್ಟು ಜವಾಬ್ದಾರಿಯಾಗಿ ಕೆಲಸ ಯಾರೂ ಮಾಡಲಿಲ್ಲ ಅಂತ ಸರ್ಕಾರದ ಎಲ್ಲ ನಮ್ಮ ಹಿರಿಯ ನಾಯಕರು ಗೊತ್ತಿತ್ತು. ಆದರೂ ಕಾರಣಾಂತರಗಳು ಇದೇ ಲಿಸ್ಟಲ್ಲಿ ಬರುತ್ತೆ ಅಂದ್ಕೊಂಡಿದ್ವಿ, ಆದರೂ ಬರಲಿಲ್ಲ. ಈಗ 2ನೇ ಪಟ್ಟಿಯಲ್ಲಿ ಆದರೂ ಅವ್ರದ್ದು ಬರಲೇಬೇಕು ಅಂತ ಇಡೀ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಮುಖಂಡರುಗಳಿಂದ ನಾವು ಒತ್ತಾಯನ ಪೂರ್ತಿ ಮಾಡ್ತೀವಿ ಅಂತ ನಮಸ್ಕಾರ. ನಮ್ಮ ಸೈಯದ್ ಏಜಾಜ್ ಅಂಬಾಜಿದುರ್ಗ ಹೋಬಳಿ KPCC ಸದಸ್ಯರು.
ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಮಗೆಲ್ಲ ಗೊತ್ತಿದೆ 23ನೇ ಇಸ್ವಿಯ ಎಲೆಕ್ಷನ್ನಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಏನೇನು ಕಷ್ಟಪಟ್ಟಿದ್ರು, ಪಾರ್ಟಿ ಭಾರತ್ ಜೋಡೋ ಯಾತ್ರಾದಿಂದ ತಗೊಂಡು ಪಾರ್ಟಿ ಏನು ಸೂಚಿಸಿತ್ತು ಅವ್ರಿಗೆ, ಪ್ರತಿಯೊಂದು ಕಾರ್ಯದಲ್ಲಿ ಅತಿ ಹೆಚ್ಚಿನ ಜನ ಕರ್ಕೊಂಡು ಹೋಗೋದಾಗಲಿ, ಜಿಲ್ಲೆಯಲ್ಲಿ ಯಾವ್ಯಾವ ಪಾರ್ಟಿ ಫಂಕ್ಷನ್ಸ್ ಅಥವಾ ಬೇರೆ ಜಿಲ್ಲೆಯಲ್ಲಿ ಆದರೂ ಸಹ ಇವರು ಕೋಆಪ್ರೇಷನ್ ಕೊಟ್ಟು ಒಳ್ಳೆ ಪಾರ್ಟಿಗೆ ಬಿಲ್ಡಪ್ ಮಾಡಿದ್ದಾರೆ. ಮತ್ತು ಅಫಿಷಿಯಲ್ ವರ್ಕ್ನಲ್ಲಿ ತಗೊಂಡ್ರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿ ನಾಟ್ ಓನ್ಲಿ ಇನ್ ಇಂಡಿಯಾ, ಫಾರಿನರ್ಸ್ಗೆಲ್ಲ ಕರ್ಕೊಂಡು ಬಂದು ಆ ಇಲಾಖೆ ಯಾತ್ರಾ ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಅವರೆಲ್ಲ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಸೀಟ್ ಬಿಡೋಕ್ಕೆ ಮುಂಚೆ 2 ದಿವಸ ಮುಂಚೆ ಯಾತ್ರಾ ಅವರು ನಡವಳಿಕೆ ನೋಡಿ ನಮಗೆ ಕಣ್ಣಲ್ಲಿ ನೀರು ಬಂತು. ಪಾರ್ಟಿ ಹೈಕಮಾಂಡ್ ಏನು ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಪಾಲನೆ ಮಾಡಿ ಸೀಟ್ ಬಿಟ್ಕೊಟ್ರು. ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಹ ಒಂದು ಒಳ್ಳೆಯ ಆರ್ಗನೈಸರು, ಪಾರ್ಟಿಗೆ ಗೌರ್ಮೆಂಟ್ಗೆ ಮುಂದೆ ಒರೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ಅದೇ ಥರ ಇಬ್ಬರೂ ಒಂದು ಪಬ್ಲಿಕ್ ಮೀಟಿಂಗ್ಸಲ್ಲಿ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಒಂದು ಸಜನ ಮಂತ್ರಿ ಸುಧಾಕರ್ ಅಂತ. ಇನ್ನೊಂದು ಕಡೆ ನಮ್ಮ DK ಶಿವಕುಮಾರ್ ಸಾಹೇಬರು ಸುಧಾಕರ್ಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟರು. ಆದ್ದರಿಂದ ನಮಗೆ ನಂಬಿಕೆ ಇದೆ, ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುಂದಿನ ಬರೋ ಕಂತಿನಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ, ಒಂದು ಮಂತ್ರಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಮತ್ತು ಚಿಂತಾಮಣಿ ಮತ್ತು ಜಿಲ್ಲೆಯ ಮುಖಂಡರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಹೈಕಮಾಂಡ್ ಮತ್ತು CLP ಲೀಡರ್ ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೆ ನಾನು ಮನವಿ ಮಾಡ್ತೀನಿ, ತಾವು ದಯಮಾಡಿ ನಮ್ಮ ಡಾಕ್ಟರ್ MC ಸುಧಾಕರ್ಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತ ಮಾಡ್ತೀನಿ. ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನಂದರೆ, ನಮ್ಮ ಉನ್ನತ ಶಿಕ್ಷಣದಲ್ಲಿ ಭಾರಿ ಕ್ರಾಂತಿಯನ್ನು ತಂದಿರತಕ್ಕಂಥ ನಮ್ಮ ಸುಧಾಕರ್ ಅವರು, ನಾವು ಹೇಳ್ಬಾರ್ದು, ಆಫೀಸಲ್ಲಿ ಬಿಟ್ಟು ಆ ಎಜುಕೇಷನ್ ಕೆಲಸ ಬಿಟ್ಟು ಎಲ್ಲರೂ ಬೇರೆ ಕೆಲಸಗಳು, ಸ್ವಂತ ಕೆಲಸಗಳು ಎಲ್ಲ ಹೋಗ್ತಿದ್ರು. ನನಗೆ ಹೇಳಿದ್ರು, ನಾನು ಎಲ್ಲೂ ಹೋಗಲ್ಲಪ್ಪ, ನಾನು ಆಫೀಸಲ್ಲಿ ಏನೋ ಕೆಲಸ, ಆ ಎಜುಕೇಷನ್ ಹೈಯರ್ ಎಜುಕೇಷನ್ ಆಫೀಸ್ಗಳಲ್ಲಿ ಕೆಲಸ ಇದ್ದರೆ ಮಾತ್ರ, ಆಫೀಸ್ ಮೀಟಿಂಗ್ ಇದ್ದರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂತಂದರೆ ನನ್ನ ಕೆಲಸ ಹೈಯರ್ ಎಜುಕೇಷನ್ ಆಫೀಸಲ್ಲಿ ಕೂತ್ಕೊಂಡು ನನ್ನ ಕೆಲಸ ಏನು ಆಲೋಚನೆ ಮಾಡಬೇಕು, ಎಜುಕೇಷನ್ ಬಗ್ಗೆ ಯಾವ್ಯಾವ ರೀತಿ ನೀವು ಎಜುಕೇಷನ್ ಆದ ತಕ್ಷಣ ಅವನಿಗೆ ಕೆಲಸ ಹೆಂಗೆ, ಅವನು ಕೆಲಸಕ್ಕೆ ಹೆಂಗೆ ಹೋಗ್ಬೇಕು, ಆ ಮಗು ಹೆಂಗೆ ಓದಿ ಯಾವ ಥರ ಕಂಪ್ನಿಗಳಲ್ಲಿ ಕೆಲಸ ಸಿಗಬೇಕು ಅಂತದ್ದು ಬಹಳ ಕೂಲಂಕುಷವಾಗಿ ಯೋಚನೆ ಮಾಡಿ ಇವ್ರ ಹತ್ರ ಸಿದ್ದರಾಮಯ್ಯರ ಹತ್ರ ಡಿಸ್ಕಸ್ ಮಾಡಿ ಇವೆಲ್ಲ ಎಜುಕೇಷನಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಒಂದು ವಿಷಯ. ಆದರೆ ಇನ್ನೊಂದೇನಂತಂದರೆ, ಇಲ್ಲಿ ಈ ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಸಾವಿರಾರು ಕೋಟಿ ತಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇರುವಾಗ ಆಪೋಸಿಟ್ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ದೆ ಸುಮ್ಮನೆ ಬಾಯಿಗೆ ಏನು ಇಲ್ಲ ಮಾತಾಡಕ್ಕಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋರಿಗೆ ಬಾಯಿ ಮುಚ್ಚಿಸಿ ಅವ್ರ ಬಗ್ಗೆ ಏನೂ ಮಾತಾಡದೆ ಎಲ್ಲರನ್ನ ಕಾಂಗ್ರೆಸ್ ಪಕ್ಷದವ್ರನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ನಮ್ಮ ಸುಧಾಕರ್ ಅವ್ರಿಗೆ ಈ ಫಸ್ಟ್ ಕಂತಲ್ಲೇ ಕೊಡುವಂಥದ್ದು ನಮಗೆ ಎಲ್ಲರಿಗೂ ಆಸೆ ಇತ್ತು. ಈಗ ಅದರಲ್ಲಿ ತಪ್ಪಿ ಈಗ 2ನೇ ಕಂತಲ್ಲಿ ಏನೋ ಕೊಡುವಂಥ ಆಸೆ ನಮಗಿದೆ. ಅದೆಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಆಗ್ಬೋದು, ನಮ್ಮ DK ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿ ಮತ್ತೆ ಎಲ್ಲ ನಮ್ಮ ನಾಯಕರು, ಖರ್ಗೆ ಸಾಹೇಬರು, ಎಲ್ಲ ನಾಯಕರು ನಮಗೆ ಇವೆಲ್ಲ ಉನ್ನತ ದರ್ಜೆಯಲ್ಲಿ ಏನೋ ಅವರು ಬೇರೆ ಕೆಲಸಗಳು ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಪೋರ್ಟ್ಫೋಲಿಯೋ ನಡೆಸ್ಕೊಂಡು ಚೆನ್ನಾಗಿ ಅದರಲ್ಲಿ ಗೌರವನ ಎಲ್ಲ ನಮ್ಮ ರಾಷ್ಟ್ರಕ್ಕೆ ಗೌರವ ತಂದಿರೋರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಾಂತರ ಅವರನ್ನ ನಾವು ಕೇಳ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.
ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಮಾಧ್ಯಮ ಸ್ನೇಹಿತರೆ, ನಾನು ಉಡಂಪಲ್ಲಿ ಶ್ರೀನಿವಾಸ ಅಂತ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳೇ ಹಾಗೂ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ಎಲ್ಲ ನಿಮ್ಮ ಎಲ್ಲರ ಸಮಕ್ಷಮದಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಏನು ಇವತ್ತು AICC ಇದೆ, ನಮ್ಮ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿಯವರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೂ, ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವ್ರಿಗೂ, ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ನೀವು 2023ರ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಈ ಭಾಗದ ಶಾಸಕರು, ನಮ್ಮ ಅಭಿಮಾನಿಗಳು, ನಮ್ಮ ನಾಯಕರಾಗಿದ್ದಂಥ ಸುಧಾಕರ್ ಅವರನ್ನು ನೀವು ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿದ್ರಿ. ಅಂದಿನಿಂದ ಕೂಡ ಇಲಾಖೆಯ ಪ್ರಗತಿಯನ್ನ ಇಡೀ ರಾಜ್ಯದಲ್ಲಿ ಉತ್ತಮ ಶಿಖರಕ್ಕೆ ಕೊಂಡೊಯ್ದಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 23 ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಿಗಿನ್ನ ಅತಿ ಹೆಚ್ಚಿನ ಪ್ರೋಗ್ರೆಸ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಇಲಾಖೆ ಇದ್ರೆ ಅದು ಹೈಯರ್ ಎಜುಕೇಶನ್ ಇಲಾಖೆ. ಆದ್ದರಿಂದ ಈ ಭಾಗದಲ್ಲಿ ಅವ್ರ ಜೊತೆ ಕೋಲಾರ ಜಿಲ್ಲೆಯಾಗಿರ್ಬೋದು, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ನಮ್ಮ ಸಚಿವರಾದಾಗಿಂದ ಈ ಭಾಗದಲ್ಲಿ ಬಂದಂಥ ಅನೇಕ ಚುನಾವಣೆಗಳನ್ನಾಗಿರ್ಬೋದು, ಇಲ್ಲ ನಮ್ಮ ಪಕ್ಷದ ಸಂಘಟನೆಯನ್ನ ಮತ್ತು ಪಕ್ಷವನ್ನು ಸದೃಢಗೊಳಿಸುವುದರಲ್ಲಿ ಆಗಿರ್ಬೋದು, ವಿಶೇಷವಾಗಿ 2 ಸಲ ನಮ್ಮ ಮುಖ್ಯಮಂತ್ರಿಗಳನ್ನ ಈ ಜಿಲ್ಲೆಗೆ ಕರೆಸಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆಗೆ ಕೊಟ್ಟಂತಹ ಕೀರ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಪಕ್ಷದ ಪರವಾಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತಕ್ಕಂಥ ಅಂದರೆ ಅದು ತಪ್ಪಾಗಲಾರದು. ಅದರಿಂದ ಏನು ಇವತ್ತು ನಮ್ಮ AICCನವರು ಮುಖ್ಯಮಂತ್ರಿಗಳನ್ನಾಗಿ DK ಶಿವಕುಮಾರ್ ಅವರನ್ನ, ಉಪಮುಖ್ಯಮಂತ್ರಿಗಳನ್ನಾಗಿ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಈ ಸಂಪುಟದಲ್ಲಿ ಮಾಡಿ ಸಚಿವ ಸಂಪುಟನ ರಚನೆ ಮಾಡಿದರು. ಇದರಲ್ಲಿ ಬಹಳ ನಿರೀಕ್ಷೆ ಇತ್ತು ನಮಗೆ, ಈ ಭಾಗದ ಜನಕ್ಕೆ, ಮುಖಂಡರುಗಳಿಗೆ, ಪದಾಧಿಕಾರಿಗೆ ಎಲ್ರಿಗೂ ಕೂಡ ಬಹಳ ನಿರೀಕ್ಷೆ ಇತ್ತು. ಪ್ರಥಮ 1ನೇ ಪೇಜಲ್ಲೇ ಕೂಡ ನಮ್ಮ ಸಚಿವರು ಇವತ್ತು ನಮ್ಮ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತಕ್ಕಂಥ ಹಂಬಲದಲ್ಲಿ ಇದ್ದೀವಿ. ಅದೇನೋ ಕಾರಣ ಗೊತ್ತಿಲ್ಲ, ಯಾವುದೇ ಒಂದು ತೊಂದರೆ ಏನು ಗೊತ್ತಿಲ್ಲ. ಆದರೆ 2ನೇ ಪೇಜಲ್ಲಿ ನೀವೇನು ಸಚಿವ ಸಂಪುಟವನ್ನು ನೀವು ರಚನೆ ಮಾಡ್ತೀರೋ ಅದರಲ್ಲಿ ಕಡ್ಡಾಯವಾಗಿ ನಮ್ಮ ಡಾಕ್ಟರ್ MC ಸುಧಾಕರ್ ಅವ್ರನ್ನ ಸಚಿವರನ್ನಾಗಿ ನೀವು ಪರಿಗಣಿಸಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ನೀವು ಯಾವ ಈಕ್ವೇಷನ್ಸ್ ನೀವು AICC ಅವರು ನೀವು ಯಾವ ಈಕ್ವೇಷನ್ಸ್ ತಗೊಂತೀರೋ ಗೊತ್ತಿಲ್ಲ, ಕ್ಯಾಸ್ಟ್ ಈಕ್ವೇಷನ್ ತಗೊಂತೀರೋ, ಇಲ್ಲ ಡೆವಲಪ್ಮೆಂಟ್ ಈಕ್ವೇಷನ್ ತಗೊಂತೀರೋ, ಇಲ್ಲ ನೀವು ರೆವಿನ್ಯೂ ಡಿವಿಷನಲ್ ಈಕ್ವೇಷನ್ ತಗೊಂತೀರೋ, ಯಾವ ಈಕ್ವೇಷನ್ ಆದರೂ ತಗೊಳ್ಳಿ. ನೀವು ದಯವಿಟ್ಟು ನಿಮಗೆ ನಿಮ್ಮ AICCಗೆ ನಾವೆಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ನಾವು ಸದಾ ನಿಮಗೆ ಚಿರಋಣಿಯಾಗಿರ್ತೀವಿ. ನಮ್ಮ ಮುಖಂಡರನ್ನ, ನಮ್ಮ ಶಾಸಕರನ್ನ ನೀವು ಕಡ್ಡಾಯವಾಗಿ ನೀವು ಸಚಿವರನ್ನಾಗಿ ಮಾಡಲೇಬೇಕು ಅಂತ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಒತ್ತಾಯ ಮಾಡ್ತೇವೆ. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲಿ, ಚಿಂತಾಮಣಿ. ಕನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 94492889491. MN ಆರ್ಟ್ಸ್
ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ ಬೋವಿ ಕಾಲೋನಿ ಚಿಂತಾಮಣಿ. ನಮ್ಮಲ್ಲಿ ಎಲ್ಲಾ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925 ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.